ಹಾಯ್, ನಾನ್ ನಿಮ್ ಗೋಸ್ವಾಮಿ. ಐ ಲವ್ ಯು. ಸ್ವಾಗತ ಸುಸ್ವಾಗತ. ಇವತ್ತು ವಿಷಯ ಏನಂದ್ರೆ ಸಂಗಮನೆಯಲ್ಲಿ ಸಪ್ತಪದಿ ನಡೆಸ್ತಾರೆ 7 ದಿವಸ. ಅದ್ರ ಬಗ್ಗೆ ವಿಡಿಯೋ ಮಾಡೋಕೆ ಗುಡಿ ಹತ್ರ ಹೋಗ್ತೇನೆ. ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಯ್, ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಅಣ್ಣ, ಎಷ್ಟು ವರ್ಷದಿಂದ ನಡೆಸ್ತಾರೆ ಸರ್? ನಾವು ಊಟಕ್ಕಿಂತ ಮುಂಚಿಲಿದ್ದ 51 ವರ್ಷ ನಡೆಸ ದೇವಪುರತ್ಕ ನಮ್ಮ ಅಪ್ಪವರು ನಮ್ಮ ತಾತನವ್ರ ಕಾಲದಲ್ಲಿ ನಡೆಸ್ಕೊಂತ ಇದೀವಿ. ಇದಕ್ಕೇನು ಗುಡಿ ಆದಾಯ ಏನಿಲ್ಲ. ಇದರಿಂದ ನಾವು ಊರಿಂದ ಭಕ್ತಾದಿಗಳು, ರೈತರು ಎಲ್ಲರೂ ಸ್ವಲ್ಪ ಪಟ್ಟಿ ಮುಖಾಂತರ ದಿನ ಸತತವಾಗಿ 51 ವರ್ಷ ನಡೆಸ್ಕೊಂತ ಬಂದಿವಿ. ದೇವ್ರ ದಯದಿಂದ ಮುಂದೆ ಎಷ್ಟು ವರ್ಷ ಆತತ ಅಷ್ಟು ಕಾಲ ನಾವು ಭಜನೆ ಹಿಂಗೆ ನಡೆಸ್ಕೊಂತ ಹೋದ್ವಿ, ಬಿಡಂಗಿಲ್ಲ. ಎಲ್ಲ ಎಷ್ಟು ಊರಿಂದ ಬರ್ತಾರೆ ಪಂಚಾಯತ್? ದಿವಸಕ್ಕೆ 5 ಊರವರು ಬರ್ತಾರೆ. 7-35 ಸುತ್ತಮುತ್ತಿನ 35 ಊರುಗಳು ಭಾಗವಹಿಸ್ತಾರೆ. ಎಷ್ಟು ದಿವಸ ನಡೀತೀವಿ ಸತ್ಯಭಜನ? 7 ದಿವಸ ನಡೀತೀವಿ. 7 ದಿವಸ. ಬಸ್ ಜಯಂತಿ ಅವರಿಗೆ ಎಲ್ಲ ಬಸ್ ಜಯಂತಿ 23ನೇ ತಾರೀಕು ಪ್ರಾರಂಭವಾಗಿದ್ದು, 23ನೇ ತಾರೀಕಿಂದ 30ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಬಸವ ಜಯಂತಿ ದಿವಸ ಮಂಗಳಾಗುತ್ತೆ. ಪ್ರತಿ ವರ್ಷ ಇದೇ ತರ ನಡೀತಾ ಇದೀವಿ. ಆಮೇಲೆ ಅಲ್ಲಿ ಗಂಗಮ್ಮ ತಾಯಿಗಳ ಬಾವಿ ಅಲ್ಲಿ ಹೋಗಿ ನಂದಿ ಕೋಲು ತಗೊಂಡು ಗಂಜಿ ಕೊಡ್ಕೊಂಡು ತಗೊಂಡು ಊರು ಮುಖಂಡರು ಮತ್ತೆ ರೈತ ಬಾಂಧವರು ಎಲ್ಲರಿಂದ ಡೋಲು ತಾಳ ಮೇಳದಿಂದ ನಂದಿ ಕೋಲು ಸುತ್ತ ಎಲ್ಲ ಭಜನೆಯಿಂದ ಗಂಜಿ ಕೊಡ್ಕೊಂಡು ತಗೊಂಡು ಬರ್ತೀವಿ. ಭಜನೆ ಮಾಡೋರಿಗೆಲ್ಲ ದಿನಲ್ಲಿ 3 ಪ್ರಸಾದ, ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ, ಸಾಯಂಕಾಲ ಚೇಂಜ್. ದಿವಸ ಒಂದ್ ಐಟಮ್. ಬೆಳಗ್ಗೆ ಮಾಡಿದ್ದಾರೆ, ಮಧ್ಯಾಹ್ನ ಮಾಡಿದ್ದಾರೆ, ಸಾಯಂಕಾಲ ಫಳಾಹಾರ ಇರ್ತದೆ, ಮಂಡಕ್ಕಿ, ಟೀ. ಮತ್ತೆ ರಾತ್ರಿ 12 ಗಂಟೆ ಮಾಡೋರಿಗೆ ಟೀ ವ್ಯವಸ್ಥೆ ಮತ್ತೆ ಟಿಫನ್ ವ್ಯವಸ್ಥೆ ಒಗ್ಗರಣೆ ಮಾಡಿರ್ತೇವೆ. ಪ್ರತಿ ಒಂದು ವಾರ ವರ್ಷದ 1 ವಾರ ದಿವಸ 7 ದಿನ ಸತತವಾಗಿ ಭಜನೆ. 35 ಊರವರು ಬಂದು 35 ಅವರಿಗೆ 3 ತಾಸು ಟೈಮಿಂಗ್ ಕೊಟ್ಟಿರ್ತೀವಿ. ಒಂದೊಂದು ಊರಿಗೆ 3 ತಾಸು ಕೊಟ್ಟು ಯಾರು ಬಂದಿದೆ ನಿಮ್ಮೂರವ್ರೆ? ನಮ್ಮೂರವ್ರು ಮತ್ತೆ ಸ್ಟಾರ್ಟ್. ರುದ್ರ ಕೂಡ ಅವ್ರೆ, ಆರಾಮಿದ್ದೀರಾ? ಆರಾಮ್ ಕೂಡ. ಗುಡಿ ಬಗ್ಗೆ ಸ್ವಲ್ಪ ಹೇಳ್ತೀರಿ ಏನಾದ್ರು? ಇದು 50 ವರ್ಷದಿಂದ ಸಪ್ತಭಜನೆ ಕಾರ್ಯಕ್ರಮ ಶಂಕರಬಂಡೆ ಗ್ರಾಮದಲ್ಲಿ ನಡೆದುಕೊಂಡು ಬರ್ತಿರುತ್ತೆ. ಇದು ಮೊದಲು ನಮ್ಮ ತಾತನವ್ರು ಮಾಡ್ತಿದ್ರು. ತಾತನವ್ರ ಕಾಲದಿಂದ ಅದ ನಂತರ ನಮ್ಮ ತಂದೆಯವ್ರ ಕಾಲದಿಂದ ನಡ್ಕೊಂಡ್ ಬಂದಿದೆ. ಇವಾಗ ನಾವು ಹಂಗೆ ಓದ್ತಾ ಇದೀವಿ. ಇದು 35 ಊರುಗಳಿಂದ ಭಕ್ತರು ಬಂದು ಸ್ವಂತ ಪ್ರೇರಣೆಯಿಂದ ಅವರೇ ಭಜನೆ ಮಾಡಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. 7 ದಿನ ಭಜನೆ ಅಂದ್ರೆ 7 ದಿನ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತರು ತಮ್ಮ ಸ್ವ ಇಚ್ಛೆಯಿಂದ ಹಣ ಧನ ಸಹಾಯ ಮಾಡ್ತಾರ. ಏನ್ ಇನ್ಕಮ್ ಇಲ್ಲ. ಎಲ್ಲ ರೈತರಿಂದ ದೊಡ್ಡವರಿಂದ ಸ್ವ ಇಚ್ಛೆಯಿಂದ ಒಟ್ಟು ಇದು ದೊಡ್ಡ ಕಾರ್ಯಕ್ರಮ. 7 ದಿವಸ ಅಂದ್ರೆ 7 ದಿವಸ ಅಂತ ಕಂಟಿನ್ಯೂ ನಡೀತೀನಿ. ಎಲ್ಲ ನಿಮ್ಮ ಊರವ್ರೆ? ನಮ್ಮ ಊರವರು ಎಲ್ಲ ಭಕ್ತರು ಯಾರಾದ್ರೂ ಕೊಡ್ಬೋದು, ಕೊಡ್ತಾರ. ಹೊರಗಡೆ ಅವರು ಇವರು ದಾನಿಗಳು ಇರ್ತಾರ. ದಾಸೋಹ ಕಾರ್ಯಕ್ರಮ ಕಂಟಿನ್ಯೂ ಕೊಡ್ತಾರ. ಭಕ್ತರು ಕೊಟ್ಟಿದ್ದೇ ಮಾಡೋದು.
ನಮಸ್ಕಾರ. ನಿಮ್ಮ ಹೆಸರು? ಪಂಪನಗೌಡ. ಇದು ಸತ್ಯ ಭಜನೆ ನಿಮ್ಮ ನಡೀತೈತೆ, ಎಷ್ಟು ವರ್ಷದಿಂದ ನಡೀತೈತಿ? 51 ವರ್ಷದಿಂದ. 51 ವರ್ಷ. ಇದು 51 ವರ್ಷ. ಇದು 51 ವರ್ಷ. ಯಾವ ಊರಿಂದ ಬರ್ತದೆ ಭಜನೆ ಮಾಡಕ್ಕೆ ನೀವು? ಸುತ್ತಮುತ್ತ 30-35 ಊರವ್ರು ಕರೆಸ್ತೇವೆ. 30-35 ಊರಿಂದ. ಅಂದ್ರೆ ಕಂಟಿನ್ಯೂಸ್ 7 ದಿವಸ 7 ದಿನ ನಾನ್ ಸ್ಟಾಪ್. ವರ್ಷಾದಿ ಬಸ್ ಜಯಂತಿ ಇವರಿ ಬಸ್ ಜಯಂತಿ ಮುಕ್ತಾಯ. ಬಸ್ ಜಯಂತಿ ಇದಕ್ಕೆ ಪ್ರಯತ್ನ ಮಾಡ್ತಾರೆ. ಪೂರಾ ಪಟ್ಟಿ ಎತ್ತಿ ಎಲ್ಲ. ಎಲ್ಲ ಇದೆ ಸಾರ್ವಜನಿಕರದೇ, ದೈವದ್ದೇ ಎಲ್ಲ. ಎಷ್ಟು ಖರ್ಚಾಗ್ಬೋದು? 1 ಲಕ್ಷದಿಂದ ದಿನ 50 ಸಾವಿರ ದಾಸೋಹ ಹೋಗ್ತದೆ. 60 ದಾಸೋಹ 50 ಸಾವಿರ. ಅದು ಬಿಟ್ಟು ಮತ್ತೆ ಹೂವ ಲಾಸ್ಟ್ ಮಂಗಳದ ದಿನ 1-1.5 ಲಕ್ಷ ಖರ್ಚು ಬರ್ತದೆ. ಎಲ್ಲ ಈ ನಮ್ಮ ಗುಡಿಗೇನು ಬೇರೆ ಆದಿಕ್ಕೆ ಯಾವಿಲ್ಲ, ಭಕ್ತರು ಕೊಟ್ಟಿದ್ದರಿಂದ ನಡ್ಸ್ಕೊಂಡು ಹೋಗ್ತದೆ. ಪೂರಾ ಸುತ್ತಮುತ್ತ ರೈತರಿಂದೇನೆ. ಎಲ್ಲ ರೈತರು, ರೈತರಿಂದ ಎಲ್ಲ ರೈತರೇ, ಎಲ್ಲ ದೈವದ್ದೇ ಎಲ್ಲ ಅವ್ರು ಕೊಟ್ಟಿದ್ದೆ. ಕೆರೆ ನೀರು ಕೆರೆಗೆ ಚೆಲ್, ಹಂಗ ಅವ್ರು ಕೊಟ್ಟಿದ್ದು ಅವ್ರಿಗೆ.